ಏನ್ ಬ್ರೋ, ಏನ್ ಸಮಾಚಾರ? ಗಾಡಿ ಜೈ ಶ್ರೀರಾಮ್. ನಂಗೆ ಈ ಕಾರ್ಗಳ ಮೇಲೆ ಗಾಡಿಗಳ ಮೇಲೆ ಆಂಜನೇಯಿಂದ ನೋಡ್ಬಿಟ್ರೆ ಖುಷಿ ಆಗುತ್ತೆ ಅಂತ. ಇವಾಗ ಇಲ್ಲಿ ನನ್ನ ಫ್ರೆಂಡು ಗಾಡಿ ಓಡಿಸ್ಕೊಂಡ್ ಬರ್ತಾನೆ, KS17 ರೈಡರ್. ನೋಡ್ಬಿಡು, ಫುಲ್ ಟ್ಯಾಂಕ್ ಐತೆ ಪೆಟ್ರೋಲು. ನಾನು ಬಡವ ಆಗ್ಬಿಟ್ಟಿದ್ದೀನಿ, ಕಾಸಿಲ್ಲ ಪೆಟ್ರೋಲ್ ಹಾಕ್ಸಕ್ಕೆ. ಜೈ ಶ್ರೀರಾಮ್. ಫ್ಯಾಮ್, ಎಲ್ಲರೂ ಹೆಂಗಿದ್ದೀರಾ? ಅಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿಗೆ 101 ಡೇಸ್ ಆಯಿತು ನನ್ನ ಚಾನಲಲ್ಲಿ ವ್ಲಾಗ್ನ ಅಪ್ಲೋಡ್ ಮಾಡಿ. ಆ್ಯಂಡ್ ಆಲ್ಸೋ ಗಾಡಿನೂ ಎತ್ತಿರಲಿಲ್ಲ ಗುರು, ಮೇ ಬಿ ಕ್ಯಾಮ್ರಾನು ಎತ್ತಿರಲಿಲ್ಲ. ಅದಕ್ಕೆ ಇವತ್ತು ಚಾರ್ಜಿಂಗ್ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ. ಫಸ್ಟು ಗಾಡಿನ ತೊಳಸ್ಬೇಕು. ಗಾಡಿ ನೋಡ್ರಿ ಯಾವ ಲೆವೆಲ್ ಗಲೀಜಾಗ್ಬಿಟ್ಟೈತೆ. ನಿಂತು ಸರ್ವಿಸ್ ಸೆಂಟರ್ ಹತ್ರ ಬಂದಿದ್ದೀನಿ. ಇವಾಗ ರೈಡ್ ಹೋಗ್ತಾ ಇದ್ದೀರಿ. ಫಸ್ಟು ST ಮಾಲ್ ಹತ್ರ ಹೋಗ್ಬಿಟ್ಟು ಸಿಗಬೇಕು. ಬಿಫೋರ್ ದಟ್ ನಾನು ಹೋಗ್ಬಿಟ್ಟು ಸ್ವಲ್ಪ ಗಾಡಿನ ಕ್ಲೀನ್ ಮಾಡಿಸ್ಕೊತೀನಿ. ಚೆನ್ನಾಗಿಲ್ಲ ಇಲ್ಲಾಂದರೆ. ನಮ್ಮ ಜೊತೆ ಇವರು ಬರ್ತಾವ್ರು ರೈಡ್ಗೆ. ಆನ್ ಮಾಡಿ ಇದೆಲ್ಲ ಬ್ರೋ. ಸುಮ್ಮನೆ ನೀರು ಹೊಡ್ಸ್ಕೊಂಡು ಹೋಗೋಣ ಅಷ್ಟೇ. ಈಗ ಗಾಡಿ ವಾಶ್ ಮಾಡಿ ಇದಾಗೋಯ್ತು. ಏನು 5 ನಿಮಿಷದ ಕೆಲಸ ಅಷ್ಟೇ. ಗಲೀಜೇನು ಅಷ್ಟೊಂದು ಇರಲಿಲ್ಲ. ಅದರಿಂದಾಗಿ ನೋಡ್ರಿ, ನಾನು ಲಾಸ್ಟ್ ಬ್ಲಾಗಲ್ಲಿ ನೋಡಿಸ್ದಾಗಿಂತೂ ಏನೋ ಗಾಡಿ ನೋಡಿದ್ರೆ ಹಂಗೆ ಖುಷಿ ಆಯ್ತಿದ್ರು. ಫನಿ ಮಾರು, ಏರ್ ಹೊಡಿತಾನಂತ ಹೊಡಿಲಿ. ಗೈಸ್, ನಾನು ನಿಮ್ಗೆ ಇನ್ನು ಡೈರೆಕ್ಟಾಗಿ ST ಮಾಲ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಅಲ್ಲಿ. ಸೊ ಗೈಸ್, ನಾನು ಇನ್ನೇನು ಆಲ್ಮೋಸ್ಟ್ ಬಂದೆ 6 ಗೇರ್ಸ್ ಹತ್ರ. ಇಲ್ಲೆಲ್ಲೋ ಕಾಯ್ತಾ ಇರ್ತಾರೆ ಗುರು ನಮ್ಮ ಹುಡುಗರು. ಅವರು ಯೂಟ್ಯೂಬರ್ಸೇ. ಬನ್ನಿ ನೋಡಿಸ್ತೀನಿ. ಫಸ್ಟು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಅವ್ರನ್ನೆಲ್ಲ ನೋಡಿರ್ತೀರ ಗುರು, ಅಂದರೆ ರೆಗ್ಯುಲರಾಗಿ ಬ್ಲಾಗ್ ಅಪ್ಲೋಡ್ ಮಾಡೋರು ಅವರು. ನೋಡಿಸ್ತೀನಿ ಬನ್ನಿ. KS17 ರೈಡರ್ C ಅಂತ ನೋಡ್ರಿ, ಅಲ್ಲಿದ್ದಾರೆ. ನಿಂತ್ಕೊಂಡೆ ಹೋಗ್ಬಿಡ್ಬೋದಪ್ಪ ಸುಮ್ಮನೆ ಟ್ರಾಫಿಕಲ್ಲಿ ಕಾಯೋ ಬದಲು. ಅಬ್ಬಬ್ಬಬ್ಬಾ, ಏನ್ ಬ್ರೋ, ಏನ್ ಸಮಾಚಾರ? ಗಾಡಿ ಎತ್ತಿ ಜಾಸ್ತಿ ದಿನ ಆಗ್ಬಿಟ್ಟಿತ್ತು. ಹಾಯ್ ಬ್ರೋ, ಅಮ್ಮು. ಏರ್ಪೋರ್ಟ್ ಹೋಗೋಣ? ಏರ್ಪೋರ್ಟು ಇನ್ನೆಲ್ಲ ಹೋಗೋಣ ಮತ್ತೆ? ಏರ್ಪೋರ್ಟ್ ಹೋಗೋಣ ಬ್ರೋ. ಏರ್ಪೋರ್ಟ್ ಹೋಗೋಣ ಇಲ್ಲ ಟೋಲ್ ತನಕ ಹೋಗೋಣ? ಒಳಗಡೆ ಸ್ನ್ಯಾಪ್ ಹಾಕ್ಬಿಟ್ಟು ಬರೋಣ ಬಾ ಬ್ರೋ. ನಡಿ ಮತ್ತೆ. ಹರ್ಷ ಅಂತ. ಹೆಂಗೈತೆ 220 ಹೆಂಗೈತೆ ಬ್ರೋ? ನಿಮ್ಮ ಹೆಸರು? ಸಂಚಾರಿ ಸತೀಶ್. ಓಕೆ ಬನ್ನಿ ಹೋಗೋಣ. 10 ಆನ್ ಆಗೈತೆ ಬ್ರೋ. 60-70 ಇರ್ರಿ, ಸ್ಪೀಡಾಗಿ ಹೋಗ್ಬೇಡ್ರಿ ಬ್ರೋ. 110 ಹೊಡಿತೈತೆ. ನಾನು ಹೊಡೆದಿದ್ದೀನಿ 110 ನನ್ನ ಸ್ಪ್ಲೆಂಡರ್ ಅಲ್ಲಿ. 4 ಗಾಡಿ ಐತೆ. ಈಗೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ ಗಾಡಿಗಳು ಏತರ ತಗೊಂಡ್ಮೇಲೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಂ, ಬಾ ಬ್ರೋ. ಏನ್ ಪ್ರೋ ರೈಡ್ರು? ನಾನು ನಿಮ್ಮಷ್ಟೆಲ್ಲ ಪ್ರೋ ರೈಡರ್ ಆಗಿದ್ದಿದ್ರೆ ಬ್ರೋ, ನಿಂತರ ಪ್ರೋ ರೈಡರ್ ಆಗಿದ್ರೆ ನಮ್ಮ ತಾಯಿ ಹಣ್ಣು ಪಕ್ಕ S1000 ಬ್ಲ್ಯಾಕ್ ಕಲರು ಅಲ್ಟಿಮೇಟ್ ಆಗಿ ಇಳಿಸ್ತಿದೆ. ಬನ್ನಿ ಹೋಗೋಣ. ಸೊ ಗೈಸ್, ಅವ್ರ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ಜಾಸ್ತಿ ಸ್ಪೀಡಾಗಿ ಏನು ಹೊಡೆಯಲ್ಲ ಗುರು. 150-60 ಅಷ್ಟೇ ಕ್ರೂಸ್ ಮಾಡ್ಕೊಂಡು ಹೋಗ್ತೀನಿ. ಸುಮ್ಮನೆ ಏರ್ಪೋರ್ಟ್ಗೆ ಹೋಗಿ ಒಂದು ಸ್ನ್ಯಾಪ್ ಹಾಕೊಂಬರೋಣ ಅಷ್ಟೇ, ಇನ್ನೇನಿಲ್ಲ. ಎಷ್ಟೋ ದಿವಸ ಆದ್ಮೇಲೆ ಗಾಡಿ ಎತ್ತಿದ್ಗೆ ಏನೋ ಒಂಥರ ವೈಬ್ಸ್ ಗುರು. ನಮ್ಮ ಜೊತೆ ಇಲ್ಲಿ ಹರ್ಷ ಅಂತ ಬರ್ತಿದ್ರಲ್ಲ, ಅವ್ರ ಗಾಡಿ ಇಂಜಿನ್ ಸ್ವಲ್ಪ ರೆಡಿ ಮಾಡಿಸಿದ್ದೀರಿ ಮೊನ್ನೆ ತಾನೆ. ಅದರಿಂದಾಗಿ 50-60 ಕ್ರೂಸ್ ಮಾಡಬೇಕು. ಇಲ್ಲ ಅಂತ ಅಂದಿದ್ರೆ ಸಂಡೇ ಮಾರ್ನಿಂಗ್ ಹೋಗ್ತಾರೆ ಎಲ್ಲರೂ. ನಾವು ನೋಡ್ರಿ, ನನ್ನ ಸಂಡೇ ಆ್ಯಕ್ಚುಲಿ ನನ್ನ ಫ್ರೆಂಡವ್ರ ಹಾಕೋದು ಮದುವೆ ಐತೆ, ಅಲ್ಲಿಗೆ ಹೋಗ್ಬೇಕು. ಅದು ಹೋಗಿ ಬಂದಮೇಲೆ ಜಿಮ್ಮು, ಮನೆ ಕೆಲಸ ಇಷ್ಟೇ. ಇನ್ನು ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು 2-3 ಮಂತ್ಸ್ ಗಾಡಿ ನಿಂತಿರ್ಬೋದು. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಈ ನಡುವೆ ಜಿಮ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಜಿಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿರೋದ್ರಿಂದ ಬಾಡಿ ಡೆವಲಪ್ ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಆಗ್ಬಿಟ್ಟಿತ್ತು ಗುರು.
ಇಷ್ಟು ದಿನ ಗಾಡಿ ಮೇಲೆ ಸಿಕ್ಕಾಪಟ್ಟೆ ದುಡ್ಡು ಇಟ್ಬಿಟ್ಟಿದ್ದೀನಿ. ನಿಮ್ಗೆಲ್ಲ ಗೊತ್ತಿರಬೇಕು, ನೀವು ನನ್ನ ಪ್ರೀವಿಯಸ್ಲಿ ಫಾಲೋ ಮಾಡ್ತಿದ್ರೆ ನನ್ನ ಹಳೆ ಚಾನಲಿಂದ ನಿಮಗೆ ಗೊತ್ತಿರುತ್ತೆ. ಈ ನಂಗೆ 220 ಮಾತ್ರ ಕ್ರೇಜಿ ಕಾಣಿಸ್ತಾ ಇದ್ ಗುರು. ಏನ್ ಗುರು ಅಲ್ಲೋಡ್ರು ಆಲ್ಮೋಸ್ಟ್ ಒಂದು 50-60 ಸಾವಿರ ತನಕ ಮಾಡಿಫಿಕೇಶನ್ಗೆ ಖರ್ಚಿಕ್ಕವ್ರೆ. ಏನ್ ಎಕ್ಸಾಸ್ಟು ಫುಲ್ಲು ಸಸ್ಪೆನ್ಷನ್ ಎಲ್ಲ ಹೈಟ್ ಮಾಡಿಸಿದ್ದಾರೆ ಹಿಂದೆ ಮುಂದೆ. ಇವ್ರೇನ್ ಗುರು ಸ್ಪ್ಲೆಂಡರ್ ಅಲ್ಲೇ ತೆಚ್ಚಾಡ್ತಾವ್ರು. ನಾನು ನೋಡಿದ್ರೆ ಇಲ್ಲಿ R15 ಅಲ್ಲಿ ಮಗು ತರ ಹೋಯ್ತಾ ಇದ್ದೀನಿ 78 ಇಲ್ಲಿ 60 ಅಂತ ಅಂದ್ಬಿಟ್ಟು. ಆ ಗಾಡಿ ಚೆಚ್ಚಂಗಿಲ್ಲ, ಇಲ್ಲ ಅಂದಿದ್ರೆ ಗುರು ನಾನು ಅಷ್ಟೊಂದು ಅವ್ರ ತರ ಪ್ರೋ ರೈಡರ್ ಅಲ್ಲ, ಏನ್ ಮಾಡಕ್ಕಾಗಲ್ಲ. ನಾನು ನನ್ನ ಗಾಡಿಗೆ ಎಕ್ಸಾಸ್ಟ್ ಹಾಕ್ಸಿದ್ರೆ ಡಮಲ್ ಡುಮಿಲ್ ಅನ್ಸ್ಕೊಂಡು ಹೋಯ್ತಾ ಇದ್ದೆ. ಏನೋ ಭಯಂಕರ ಟ್ರಾಫಿಕ್ ಐತೆ ಗುರು ಇವಾಗ. ಇಷ್ಟು ದಿನ ಇಷ್ಟೊಂದು ಇರ್ತಾ ಇರ್ಲಿಲ್ಲ ಅಂದ್ರೆ ನಾನು ಯಾವಾಗನ ಬರಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಖಾಲಿ ಇರೋದು. ಏನೋ ಇವತ್ತು ಸ್ವಲ್ಪ ಜಾಸ್ತಿ ಕಾಣಿಸ್ತೈತೆ ಟ್ರಾಫಿಕ್. ಮೇ ಬಿ ವೀಕ್ ಡೇಸ್ ಇರ್ಬೋದು, ಅದಕ್ಕೆ ಇರ್ಲಿ, ಇಟ್ ಹ್ಯಾಪನ್ಸ್. ಅಂಡ್ ಗೈಸ್, ತುಂಬಾ ದಿವಸ ಆಗಿತ್ತು ವ್ಲಾಗ್ ಮಾಡಿ. ಏನಾದರೂ ಹೇಳಂಗಿದ್ರೆ ಇನ್ಮೇಲಿಂದ ಹೇಳ್ರಿ, ರೆಗ್ಯುಲರ್ ಆಗಿ ವ್ಲಾಗ್ಸ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕೆ ಇಷ್ಟು ದಿನ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅಂತಂದ್ರೆ ಸಿಂಪಲ್ ರೀಸನ್ ಗುರು, ಕಿರಣ ಕ್ಯಾಮ್ರಾ ಕಿತ್ಕೊಂಡು ಹೋಗಿದ್ದ. ನನ್ನ ಕ್ಯಾಮ್ರಾ ನನಗೆ ಕೊಡಕ್ಕೆ ಆಗೋದಾಗ್ತಾನೆ ಗುರು. ಅವನು ಪ್ರೋ ಪ್ಲೇಯರ್ ಅವನು. ಅಂದ್ರೆ ಏನ್ ಗೊತ್ತಾ, ಅವನು ವ್ಲಾಗ್ಸ್ ಮಾಡ್ತಿದ್ದ ರೆಗ್ಯುಲರ್ ಆಗಿ. ನಾನು ಬೇರೆ ಕೆಲಸ ಮಾಡಬೇಕು ಅನ್ನೋ ಹೆವಿ ಡೆಡಿಕೇಶನ್ ಇಂದಾಗಿ ಮಾಡಿಲ್ಲ ಅಷ್ಟೇ. ಕಾಲ್ ಬರ್ತೈತೆ. ಸೊ ಗೈಸ್, ಕಿರಣಂದೇ ಕಾಲ್. ನಾನು ಅವನ್ನೇ ನೆನ್ಸ್ಕೊಂತ ಇದ್ದೆ, ಇವಾಗ ತಾನೇ ವ್ಲಾಗಲ್ಲಿ ಹೇಳ್ತಾ ಇದ್ದೆ. ಕಿರಣ ಕ್ಯಾಮ್ರಾ ಎತ್ಕೊಂಡು ಹೋಗ್ಬಿಟ್ಟು ಕೊಡು ಅಂದ್ರೆ ಗುರು, ನನ್ನ ಕ್ಯಾಮ್ರಾ ನನ್ನ ಇಪ್ಪೇಡು ನನಗೆ ಕೊಡಕ್ಕೆ ಕೊಡಲ್ಲ, ಏನೋ ಮಾಡ್ತೀಯಾ ಅಂತಾನೆ. ಬಿಡ್ರಿ, ಏನ್ ಮಾಡಕತ್ತೈತೆ ಹುಡುಗರು. ಅಂಡ್ ಅದರ್ ಥಿಂಗ್, ನಾನ್ ಬೇರೆ ತುಂಬಾ ಡೀಪಾಗಿ ಕೆಲಸ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೆ ಗುರು. ಏನೋ ಓಲಾ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೆ ಇಷ್ಟು ದಿನ. ಒಂದು ನವೆಂಬರ್ ಮಂತಲ್ಲಿ ಏನೋ ಗುರು, ಆಲ್ಮೋಸ್ಟ್ ಒಂದು ಒಂದೇ ಮಂತಲ್ಲಿ 98,000 ಮಾಡಿದ್ದೀನಿ ಅರ್ನಿಂಗ್ಸು. 98,000 ಗುರು. ನೆಕ್ಸ್ಟ್ ಇಂಪಾಸಿಬಲ್. ಯಾವ ಕೆಲಸದಲ್ಲಿ ಮಾಡ್ತೀರಪ್ಪ 98,000? ಅದು ಬೇರೆ ಒಂದು ಆಫರ್ ನಡೀತಾ ಇತ್ತು ಅವಾಗ. ಲೈಕ್ 34 ಆರ್ಡರ್ ಮಾಡಿದ್ರೆ 3,500 ರೂಪಾಯಿ, ಅಲ್ಲ 4,500 ರೂಪಾಯಿ ಚೆಚ್ಚಿ ಬಿಸಾಕಿದ್ದೀನಿ ಗಾಡಿ ನಾವು ಮಾತ್ರ. ಕ್ರೇಜಿ. ಈಗ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದ್ರೆ, ನಾನೀಗ ಹೊಸ ಗಾಡಿ ಬೇರೆ ತಗೊಂಡಿದ್ದೀನಿ, ಏತರು ಮನೆ ಹತ್ರ ಇದೆ, ನೋಡಿಸ್ತೀನಿ ಬನ್ನಿ. ಓಲಾ ಆಕ್ಸಿಡೆಂಟ್ ಆದ್ಮೇಲೆ ಗಾಡಿ ಸೇಲ್ ಮಾಡಿದೆ. ಬಿಡ್ರಿ, ಹೋದ್ರೆ ಹೋಯ್ತು. ಆಮೇಲೆ ಎಷ್ಟು ಗಾಡಿಗಳು ಗುರು, ಸಿಕ್ಕಾಪಟ್ಟೆ ಗಾಡಿಗಳು ಚೇಂಜ್ ಮಾಡ್ಬಿಟ್ಟೆ. ಇನ್ಮೇಲಿಂದ ಗಾಡಿಗಳನ್ನೆಲ್ಲ ಚೇಂಜ್ ಮಾಡೋಕೆ ಹೋಗಲ್ಲ. ತಗೊಂಡ್ರೆ ಡೈರೆಕ್ಟ್ ಲೀಟರ್ ಕ್ಲಾಸ್ಗೆ ಶಿಫ್ಟ್ ಆಗಬೇಕು. ಇಲ್ಲ ಅನ್ನೋ ತನಕ ವೆಯ್ಟ್ ಮಾಡೋಣ. ಇದು ಎಷ್ಟು ದಿನ ಇರುತ್ತೆ ಅಂತ ನೋಡಿ ಗೊತ್ತಿಲ್ಲ. ನಾನು ಫಿಕ್ಸ್ ಅಂತೂ ಆಗ್ಬಿಟ್ಟಿದ್ದೀನಿ ಗುರು. ತಗೊಂಡ್ರೆ ಅಪ್ಕಮಿಂಗ್ ಬೈಕು 1 ಲೀಟರ್ ಕ್ಲಾಸ್ ಆಗಿರಲಿ. ನಿಮ್ಮ ಆಶೀರ್ವಾದ ಇದ್ರೆ ಆಗುತ್ತೆ ಬಾಗುರು. ನಥಿಂಗ್ ಈಸ್ ಇಂಪಾಸಿಬಲ್. ಬನ್ನಿ ಸ್ವಲ್ಪ ಚಚ್ಚಾಡೋಣ. ಜೈ ಶ್ರೀರಾಮ್. ನಂಗೆ ಈ ಕಾರ್ಗಳ ಮೇಲೆ ಗಾಡಿಗಳ ಮೇಲೆ ಆಂಜನೇಯಿಂದ ನೋಡ್ಬಿಟ್ರೆ ಖುಷಿ ಆಗುತ್ತೆ ಗುರು. ಅಂಡ್ ಇನ್ನೊಂದು ಥಿಂಗ್ ಗೈಸ್, ನಾನು ಏತರ ತಗೊಂಡಿದ್ದು ಒಂದು ತುಂಬಾ ಸ್ಪೆಷಲ್ ಮೂಮೆಂಟ್ ಅಲ್ಲಿ. ಏನಪ್ಪ ಸ್ಪೆಷಲ್ ಮೂಮೆಂಟ್ ಅನ್ನೋದಾದ್ರೆ, ರಾಮ ಮಂದಿರ ಗೊತ್ತಲ್ವಾ ನಿಮ್ಗೆಲ್ಲ? ಅಯೋಧ್ಯದಲ್ಲಿ ರಾಮ ಮಂದಿರ ಓಪನ್ ಆಗಿದ್ದ ದಿವಸ ನಾನು ಗಾಡಿ ತಗೊಂಡಿದ್ದು. ನನಗಂತೂ ಸಿಕ್ಕಾಪಟ್ಟೆ ಫೀಲ್ ಗುರು ಅವತ್ತು. ಬಟ್ ನಾನು ನನ್ನ ಫ್ರೆಂಡ್ ಗಾಡಿ ಡೆಲಿವರಿ ತಗೊಂಡೋಗ ಹೋಗಿದ್ದೆ. ನಮ್ಮಪ್ಪ ನನ್ನ ಗಾಡಿನ ತಗೊಂಬಂದ್ರು ಅವತ್ತು. ನಾನೇನಾದ್ರೂ ಗಾಡಿಗಳು ತಗೊಂಬಂದಿದ್ದು ಈ ಲೆವೆಲ್ಗೆಲ್ಲ ಚೇಂಜ್ ಮಾಡ್ತಾರದು, ಮನೆಗಳ ಹತ್ರ ಸ್ವಲ್ಪ ಜನ ನೋಡಿ ಹುರ್ಕೊಂತವ್ರೆ ಗುರು. ಏನೋ ಅವ್ನು 6 ತಿಂಗಳಿಗೂ ನನ್ನ ಗಾಡಿ ನಿಲ್ಲಿಸ್ತಾನೆ. ಎಲ್ಲರೂ ಏನು ಅನ್ಕೊಂಡ್ಬಿಟ್ಟವ್ರು ಅಂದ್ರೆ, ಯೂಟ್ಯೂಬಲ್ಲಿ ಬರೋ ದುಡ್ಡಲ್ಲೇ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾವ್ ಇವನು, ಅದಕ್ಕೆ ಇವನು ಈ ಲೆವೆಲ್ ಚೇಂಜ್ ಮಾಡ್ತಾರದು. ಇಲ್ಲ ನಾವು ನೋಡು ಒಂದು ಗಾಡಿ ಅದು ತುಂಬಾ ಜನ ಕೇಳ್ಬಿಟ್ಟವ್ರೆ ಬಾಯ್ ಬಿಟ್ಟು, ಇಲ್ಲ ನಾನು ಒಂದು ಗಾಡಿ ತಗೊಳಕ್ ಈ ಲೆವೆಲ್ ಕಷ್ಟಪಡ್ತಾ ಇದ್ದೀನಿ, ನೀನೇನೋ ಹಿಂಗ್ ಚೇಂಜ್ ಮಾಡ್ತೀಯಾ ಅಂತ. ಎಲ್ಲ ಇಟ್ ಹ್ಯಾಪನ್ಸ್ ಬ್ರೋ. ನಮ್ ಕಷ್ಟ ನಮಗ್ ಗೊತ್ತಿರುತ್ತೆ. ಬರೀ ನಾನು ನಿನ್ನ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಒಂದು ಸ್ನ್ಯಾಪ್ ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ. ಸಾರಿ ಬ್ರೋ, ನೋಡ್ಕೊಂಡಿಲ್ಲ. ಇಲ್ಲಿ ಮೇಲೆಯಿಂದ ನೋಡ್ತಾ ಇದ್ರೆ ವ್ಯೂ, ಗಾಡಿಗಳ ಮೂವ್ಮೆಂಟ್ ಆಗೋದು ಅಲ್ಟಿಮೇಟ್ ಆಗಿ ಕಾಣಿಸುತ್ತೆ. ಏನೋ ಏರ್ಪೋರ್ಟ್ ಒಳಗಡೆ ಬಂದ್ರೆ ಐ ಥಿಂಕ್ ನಾನು ಇನ್ನೊಂದು ಬೇರೆ ಕಂಟ್ರಿಯಲ್ಲಿ ಓಡಾಡ್ತಾ ಇದ್ದೀನಿ, ಇಂಡಿಯಾದಲ್ಲ ಅನ್ಸುತ್ತೆ. ಇದೆಲ್ಲ ಏರ್ಪೋರ್ಟ್ ಅಥಾರಿಟೀಸ್ಗೆ ಹೋಗುತ್ತಲ್ಲ, ಅದಕ್ಕೆ ಇಷ್ಟು ಕ್ಲೀನ್ ಮೇಂಟೆನೆನ್ಸ್. ನಮ್ಮ ಗೌರ್ಮೆಂಟ್ ಅವರೆಲ್ಲ ಈ ಲೆವೆಲ್ಗೆ ಮಾಡೋಕ್ಕಾಗುತ್ತಾ? ಒಂದು ಚೂರು ಗಲೀಜಾಗಕ್ಕಿಲ್ಲ ಗುರು. ಮೇ ಬಿ ಡೈಲಿ ಕ್ಲೀನ್ ಮಾಡ್ಬೋದೇನೋ ಇವ್ರು ಇದನ್ನ. ಯಾಕಂದ್ರೆ ಬರೋ ಫಾರಿನರ್ಸ್ ಎಲ್ಲ ನಮ್ಮ ಕಂಟ್ರಿನ ನೋಡ್ಬಿಟ್ಟು ಇವ್ರ ಕಂಟ್ರಿ ಏರ್ಪೋರ್ಟ್ ಏನೋ ಈ ಲೆವೆಲ್ ಗಲೀಜಾಗೈತೆ ಅಂತ ಎಲ್ಲ ಯೋಚನೆ ಮಾಡಬಾರ್ದು ಅಂತ ಈ ತರ ಮಾಡ್ತಾರೆ.
ಬಟ್ ಅಪ್ಕಮಿಂಗ್ ಡೇಸಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ಇಂಡಿಯಾ ಬಂದ್ಬಿಟ್ಟು ಯಾವ ಕಂಟ್ರಿಗಿಂತೂ ಕಮ್ಮಿ ಇರಲ್ಲ. ಯಾರಿರೋದು ಹೇಳಿ ಕೇಳಿ? ಮೋದಿ ಅಲ್ವಾ? ಮೋದಿ ಅವ್ರು ಇರೋ ತನಕ ನಮ್ಮ ದೇಶಕ್ಕೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಬಿಡ್ರಿ. ಇಂಡಿಯಾ ಅಂದರೆ ನಡಗಬೇಕು ಗಡ ಗಡ. ಒನ್ಸ್ ಅಪಾನ್ ಅ ಟೈಮಲ್ಲಿ ಇಂಡಿಯನ್ಸ್ಗೆ ವ್ಯಾಲ್ಯೂ ಕೊಡ್ತಿರ್ಲಿಲ್ಲ ಕೆಲವೊಂದು ಕಂಟ್ರೀಸಲ್ಲಿ. ಇವಾಗ ಇಂಡಿಯನ್ಸ್ ಅಂದರೆ ಅವರು ರೆಸ್ಪೆಕ್ಟ್ ಇದೆಯಲ್ಲ, ಅಲ್ಟಿಮೇಟು. ಆ್ಯಂಡ್ ಅದರ್ ಥಿಂಗು, ಇವಾಗ ಬೇರೆ ರಾಮ ಮಂದಿರ ಓಪನ್ ಆಗಿದ್ದೆ, ಇದ್ದಿತ್ತು ನೆಕ್ಸ್ಟ್ ಲೆವೆಲಲ್ಲಿ ಹೋಗ್ತೈತೆ. ನಮ್ಮ ಇಂಡಿಯಾ ಸಕ್ಕ ಡೆವಲಪ್ ಆಗುತ್ತೆ ಬಿಡುಗರು. ಗೈಸ್ ನೋಡ್ರಿ, ಕೆಂಪೇಗೌಡ ಸ್ಟ್ಯಾಚ್ಯೂ ಎಷ್ಟು ದೊಡ್ಡದಾಗೈತೆ ಗುರು ಏರ್ಪೋರ್ಟ್ ಒಳಗಡೆ. ನಾನು ಇದನ್ನ ನೋಡಿರ್ಲಿಲ್ಲ ಗುರು. ಇದು ಕಟ್ದಾಗಿಂದಾನೆ ನಾನು ಬರೋದು ಕಮ್ಮಿ ಆಗಿತ್ತು. ಯಾಕಂದ್ರೆ ಅವಾಗ ಗಾಡಿ 390 ವರ ಇಂಜಿನ್ಸ್ ಇದಾಗ್ಬಿಟ್ಟಿತ್ತು ನನ್ನ ಹಳೆ ಗಾಡಿ. ಅವಾಗ ಗುರು ನಾನು ಸ್ವಲ್ಪ ರೈಡ್ ಕಮ್ಮಿ ಮಾಡಿದ್ದು. ಅನ್ಕೊಂತ ಇದ್ದೆ ಇದು ಕನ್ಸ್ಟ್ರಕ್ಷನ್ ಆಗೋಕ್ಕಿಂತ ಮುಂಚೆ ಇಲ್ಲೊಂದು ಟೈಮ್ ಬರಬೇಕು ನೋಡಬೇಕು ಅಂತ. ಬ್ರೋ ಅಂತೂ ಒಳ್ಳೆ ವೈಬ್ಸಲ್ಲಿ ಅವ್ರೆ. ಗೈಸ್ ವ್ಯೂ ಅಂತೂ ಅಲ್ಟಿಮೇಟ್ ಆಗೈತೆ ಗುರು. ಹಂಗಿರಲ್ಲ ಬಂದರೆ ಏನೋ ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಮೋಟಿವೇಶನು. ಈಗಲೂ ಅಷ್ಟೇ ಮೊದಲೇನು ಮಾಡ್ತಿದ್ದೆ ಅಂದರೆ ಬೇಜಾರಾದಾಗೆಲ್ಲ ಗಾಡಿ ಎತ್ಕೊಂಡು ಏರ್ಪೋರ್ಟ್ ಒಳಗಡೆ ಬರ್ತಾಯಿದ್ದೆ. ಏನಕ್ಕೆ? ಈ ವ್ಯೂ ನೋಡೋಕ್ಕೆ. ಏನು ಕಾಣಿಸ್ತೈತೆ ನೋಡ್ಗುರು, ಅದು ಬೇರೆ ರೋಡ್ ಖಾಲಿ. ಒಬ್ಬ ಬೈಕರ್ಗೆ ಇನ್ನೇನು ಗುರು ಫೀಲ್ ಬೇಕು ಈ ಥರ ವ್ಯೂ, ಅದು ಖಾಲಿ ರೋಡು. ನಾನೇ 100-300 ಎಲ್ಲ ಚಚ್ಚಕ್ಕಾಗಲ್ಲ ಸ್ಪೀಡು. ಏನೋ 50-60, ನಮ್ಮ ಗಾಡಿ ಹೋಗೋದೇ 155 ಗುರು ಟಾಪ್ ಸ್ಪೀಡು. ಅದನ್ನು ಮೀರಿ ಎಲ್ಲಿ ಚಚ್ಚಾಡೋಣ ಹೇಳಿ? ಸಾಕು ಗುರು, ಒಂದು 50-60 ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ವ್ಯೂ ನೋಡ್ಕೊಂಡು ಒಳಗಡೆ ಹೋಗಿ ಒಂದು ಕಾಫಿ ಹಾಕ್ಕೊಂಡು ಆರಾಮಾಗಿ ಬಂದರೆ ಬೆಸ್ಟ್ ವ್ಯೂ. ಬೇಜಾರಾದಾಗೆಲ್ಲ ಮಾಡ್ತಿದ್ದೆ ಗುರು ನಾನು ಇದೇ ಥರ. ಅದು ಏನು ದರಿದ್ರ ಟೈಮು ಗೊತ್ತಿಲ್ಲ ನಂದು. ಯಾವಾಗ ಇಂಜಿನ್ ಸೀದಾಯ್ತು KTM RC 390 ಭಯಂಕರ ಲತ್ತೆ ಹೊಡೆದ್ಬಿಟ್ಟಿತ್ತು ಗುರು. ಈಗಲೂ ನಾನು ಆ ಗಾಡಿ ಎತ್ಕೊಂಡ್ಬಂದಾಗೆಲ್ಲ ನೆನ್ಸ್ಕೊತೀನಿ. ಅಂದರೆ ಐ ಮೀನ್ ಯಾವ್ದನ ಗಾಡಿ ಏರ್ಪೋರ್ಟ್ ಒಳಗಡೆ ನೋಡಿದಾಗ ಅಯ್ಯೋ ನಂದು 390 ಇದ್ದಿದ್ರೆ ಚೆನ್ನಾಗಿರ್ತಿತ್ತೆ, ನಂದು 390 ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅದು ಆ ಗಾಡಿ ಅಷ್ಟೆಲ್ಲ ಪ್ರಾಬ್ಲಮ್ ಕೊಟ್ಟಿತ್ತಲ್ವಾ. ರೆಡಿ ಮಾಡಿಸ್ಕೊಂಡು ಶೋರೂಮಿಂದ ಆಚೆ ಎತ್ಕೊಂಬಂದ ತಕ್ಷಣ ನನ್ನ ತಲೆಯಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಂಗಾಗಿತ್ತು. ಏನು ಗುರು, ಯಾವುದಾದ್ರೂ ಒಂದು ಗಾಡಿ ಲೈಕ್ ಒಂದು 600cc ಕ್ಯಾಟಗರಿಗೆ ಟಕ್ಕರ್ ಕೊಡೋ ಅಂಥ ಗಾಡಿ ಅದು 390. ಎಸ್ಪೆಷಲಿ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ 1000cc ಜೊತೆನೂ ಆರಾಮಾಗಿ ಆಟಾಡ್ಬೋದು. ಯಾಕೇಳಿ 1000cc ಅವರು ಗೇರ್ ಶಿಫ್ಟ್ ಮಾಡೋದ್ರೊಳಗಡೆ ನಾವು ಟ್ರಾಫಿಕಲ್ಲ, ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಆರಾಮಾಗಿ ಆಟಾಡ್ಕೊಂಡು ಹೋಗ್ಬೋದು. ಅದು ಬರೋ ಕಾಂಪ್ಯಾಕ್ಟ್ ಆಗೈತೆ, ಎಳ್ಕೊಂಡು ಆರಾಮಾಗಿ ಹಿಂಗೆ ಹೋಗ್ತಾ ಇರ್ಬೋದು. ಫಾಕ್ ಏನ್ ಕಾಣಿಸೈತ್ ಗುರು ವ್ಯೂ. I'm in love, it's a beautiful day. I'm in love, it's a beautiful day. ಇವಾಗ ನಾನು ಒಂದು ಹಾಡು ಕೇಳ್ಕೊಂಡ್ ಬರ್ತಾ ಇದ್ದೆ, ಹೆವಿ ಟ್ರೆಂಡಿಂಗ್ ಆಗಿರೋದು. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಗುರು ನಗು ಬರ್ತಿದ್ರು. ಬನ್ನಿ ಗೈಸ್, ನಾನು ನಿಮ್ಗೆ ಒಳಗಡೆ ಹೋಗ್ಬಿಟ್ಟು ಸಿಗ್ತೀನಿ. ಗೈಸ್ ನಾನೀಗ ಗಾಡಿನ ಸ್ಟಾಪ್ ಮಾಡ್ಕೊಂಡೆ. ಅಲ್ಲಿ ಟರ್ಮಿನಲ್ ಹೋದ್ರೆ ಒಂದು ಫೋಟೋ ಇಟ್ಕೊಳ್ಳೋಣ ಅನ್ಕೊಂಡು ಮುಂದೆ ಬಂದೆ. ಪಾರ್ಕಿಂಗ್ ಲಾಟ್ಗೆ ಹೋಗೋಕೆ ಮುಂದೆ ಎಕ್ಸಿಟ್ ಹತ್ರನೇ ಬಂದ್ಬಿಟ್ಟೆ. ಫೋಟೋ ಹಿಡಿಯೋಕ್ಕೂ ಬಿಡಲ್ಲ ಗುರು. ಪಾರ್ಕಿಂಗ್ ಒಳಗಡೆ ಆದರೆ ಫೋಟೋ ಹಿಡಿಬೋದಾಗಿತ್ತು, ಬಟ್ ಆದರೆ ಅದು ಮಜಾ ಕೊಡಲ್ಲ. ನನ್ನ ಟರ್ಮಿನಲ್ 2 ಆಚೆಗಡೆ ಐತೆ ಗೊತ್ತಾ, ಒಂಥರ ಸಕ್ಕತ್ ವ್ಯೂ ಗುರು. ನಂಗೆ ಹೆವಿ ಇಷ್ಟ ಅದು. ಅಲ್ಲೂ ಫೋಟೋ ಹಿಡಿಯೋಣ ಅನ್ಕೊಂಡೆ, ಬಟ್ ಹಿಡಿಯೋಕ್ಕಾಗಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಒಳಗಡೆ ಫೋಟೋ ಹಿಡಿಯೋಕ್ಕೆಲ್ಲ ಬಿಡಲ್ಲ ಬಿಡ್ರಿ ಹೇಳ್ಬೇಕಂತಂದ್ರೆ. ಇವಾಗ ಇಲ್ಲಿ ನನ್ನ ಫ್ರೆಂಡು ಗಾಡಿ ಓಡಿಸ್ಕೊಂಡ್ ಬರ್ತಾನೆ, KS17 ರೈಡರ್. ನಾನು ಮಾಡ್ತಾ ಇದ್ದೀನಿ, ನಾನು ಅವ್ರ ಗಾಡಿ ಓಡಿಸ್ತಾ ಇದ್ದೀನಿ. ಅವ್ರದ್ರಲ್ಲಿ ನೋಡ್ಗುರು ಫುಲ್ ಟ್ಯಾಂಕ್ ಐತೆ ಪೆಟ್ರೋಲು. ನಾನು ಬಡವ ಆಗ್ಬಿಟ್ಟಿದ್ದೀನಿ, ಕಾಸಿಲ್ಲ ಪೆಟ್ರೋಲ್ ಹಾಕ್ಸಕ್ಕೆ. ಬ್ಯಾಂಗ್ಳೂರ್ ಸಿಟಿ ಹಿಂಗೆ ಹೋಗ್ಬೇಕಂತೆ, ಹೋಗ್ಬಿಡೋಣ ಬರ್ರಿ. ಇನ್ನೇನಿಲ್ಲ ಗುರು, ಒಂದು ಕಾಫಿ ಹಾಕೊಂಡು ಆರಾಮಾಗಿ ಮನೆಗೆ ಹೋಗೋಣ ಅನ್ನಿಸ್ತೈತೆ ಅಷ್ಟೇ. ನನಗೆ ನಾನು ತಿನ್ಬೇಕು ಅನ್ನಿಸ್ತೈತೆ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ. ಇಲ್ಲ ಅಂತಂದರೆ ಸ್ವಲ್ಪ ಎನರ್ಜಿ ಲಾಸ್ ಆದಂಗೆ ಆಗುತ್ತೆ. ಎನರ್ಜೆಟಿಕ್ ಆಗಿರ್ಬೇಕು ಗುರು ಜಿಮ್ಗೆ ಹೋದರೆ. ಅದಕ್ಕೆ ಹೋಗಿ ಇಲ್ಲಿ ಏನೋ ತಿನ್ಕೊಂಡು ಹೆಲ್ದಿಯಾಗಂತೂ ಏನೂ ಸಿಗಲ್ಲ. ನೋಡೋಣ, ಆದರೆ ಪಾಸಿಬಲ್ ಫ್ರೂಟ್ ಸಲಾಡ್ ಎಲ್ಲಾದರೂ ಸಿಕ್ಕಿದ್ರೆ ತಿನ್ಕೊಂಡು ಮನೆಗೆ ಹೋಗಿ ಪ್ರೋಟೀನ್ ಹಾಕೊಂಡು ಬಾಟಲ್ಗೆ ಕ್ರಿಯೇಟಿನ್ ಹಾಕೊಂಡು ಜಿಮ್ ಕಡೆ ಜೈ ಅಂತ ಹೋಗೋದಷ್ಟೇ. ಇದು ವ್ಯೂ ಸಾಕಾದ, ರೋಡ್ ಸಾಕಾದೈತೆ ನೋಡುಗರು, ಒಳ್ಳೆ ಸ್ಟ್ರೆಚ್ ಹೊಡಿಬೋದು. ಆ್ಯಂಡ್ ಓಕೆ ಗಾಯ್ಸ್, ನಾನು ಮುಂದೆ ಎಲ್ಲಾದರೂ ನಿಲ್ಸ್ಬಿಟ್ಟು ಸಿಗ್ತೀನಿ ಬನ್ನಿ.
ಸೊ ಗೈಸ್, ಇಟ್ಸ್ ಟೈಮ್ ಟು ಎಂಡ್ ದಿ ವ್ಲಾಗ್. ಈಗ ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ ಗುರು, ನಾನು ಇನ್ನೂ ಜಿಮ್ಗೆ ಹೋಗ್ಬೇಕು. ಅಯ್ಯೋ, ಇವತ್ತು ವ್ಲಾಗ್ ಬೇಡ ಬಿಡಲಿ. ಇಫ್ ಇನ್ ಕೇಸ್ ನಾನು ಇವತ್ತೇನಾದ್ರು ಜಿಮ್ ಮಿಸ್ ಮಾಡಿದ್ರೆ ನಾಳೆನೂ ನನ್ಗೆ ಹೋಗೋ ಮೂಡಿರಲ್ಲ. ಯಾಕಂದ್ರೆ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಅಂದ್ರೆ ಊರ್ಗಂದ್ರೆ ಅದು ವ್ಲಾಗ್ ಮಾಡ್ಬೋದು, ಇಫ್ ಪಾಸಿಬಲ್ ಆದ್ರೆ ಮಾಡ್ತೀನಿ. ಎಷ್ಟೋ ದಿವಸ ಆಗ್ಬಿಡೈತಲ್ಲ ವ್ಲಾಗ್ ಮಾಡೋಕ್ಕೆ, ಏನೋ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗ್ತೈತೆ ನನಗೆ. ಕಂಫರ್ಟೇಬಲಿ ವ್ಲಾಗ್ ಮಾಡಕ್ ಆಯ್ತಾ ಇಲ್ಲ. ಇಫ್ ಇನ್ ಕೇಸ್ ಏನಾದ್ರು ಕಂಫರ್ಟೇಬಲಿ ವ್ಲಾಗ್ ಮಾಡೋ ಮೂಡಲ್ಲಿದ್ರೆ ಪಕ್ಕಾ ವ್ಲಾಗ್ ಮಾಡ್ತೀನಿ. ಅಂಡ್ ತುಂಬಾ ಜನ ಗುರು, ಎಷ್ಟು ಜನ ಮೆಸೇಜಸ್ ಹಾಕಿದಾರ ಅಂದ್ರೆ, ಬ್ರೋ ಪ್ಲೀಸ್ ವ್ಲಾಗ್ ಮಾಡಿ ಬ್ರೋ, ವ್ಲಾಗ್ ಮಾಡಿ ಬ್ರೋ ಅಂತ. ಇವತ್ತು ಈ ವ್ಲಾಗ್ ನ ಮಾಡಕ್ಕೂ ಅದೇ ರೀಸನ್. ಹರ್ಷ ಬ್ರೋ ಹಿಂದೆ ಬರ್ತಾವ್ರೆ, ಅವ್ರ ಗಾಡಿ ರೀಬೋರ್ ಆಗೈತೆ, ಅದಕ್ಕೆ ಸ್ವಲ್ಪ 60-70 ಸ್ಪೀಡ್ ಮೇಂಟೈನ್ ಮಾಡ್ತಾವ್ರೆ. ಇರ್ಲಿ, ನನಗೆ ಇವಾಗಂತೂ ಈ ವ್ಲಾಗ್ ಮಾಡಕ್ಕೆ ನೀವೇ ಮೋಟಿವೇಶನ್ ಅನ್ಕೊಳ್ರಿ. ಇಷ್ಟು ಜನ ಮೆಸೇಜ್ ಮಾಡಿದ್ದೀರಾ, ನಿಮ್ಗೋಸ್ಕರ ಇದು ಒಂದು ವ್ಲಾಗ್ ಆದ್ರೂ ಡೆಡಿಕೇಟೆಡ್ ಫಾರ್ ಯು ಗೈಸ್ ಓನ್ಲಿ. ಫಾರ್ ಯಾರು ಕೇಳಿದಿರೋ ವ್ಲಾಗು ಮಾಡಿ ಬ್ರೋ ಮಾಡಿ ಬ್ರೋ ಮಾಡಿ ಬ್ರೋ ಅಂತ. ಅಂಡ್ ಇಫ್ ಪಾಸಿಬಲ್ ಆದ್ರೆ ಡೈಲಿ ವ್ಲಾಗ್ ಮಾಡಕ್ಕೆ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಅಂಡ್ ಇಫ್ ಏನಾದ್ರು ನೀವು ಜಿಮ್ ವ್ಲಾಗ್ ನೋಡ್ತೀನಿ ಅನ್ನೋ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹೇಳಿ, ಪಕ್ಕ ಅದನ್ನು ಅಪ್ಲೋಡ್ ಮಾಡ್ತೀನಿ. ಬಟ್ ಆದ್ರೆ ಜಿಮ್ ವ್ಲಾಗ್ ಸ್ವಲ್ಪ ಫನಿ ಆಗಿರ್ತೈತೆ ಗುರು, ಯಾಕಂತಂದ್ರೆ ಇನ್ನು ಬಿಗಿನರ್ ಅಲ್ವಾ. ನಮ್ ಡಯಟ್ ಪ್ಲಾನ್ ಎಲ್ಲ ನೀವು ಹೋಗ್ಬಿಟ್ರೆ ಸೈಕಾಗ ಹೋಗ್ತೀರಾ ಅನ್ಕೊಳ್ರಿ. ಏನ್ ಗುರು, ಮಿಡಿಲ್ ಕ್ಲಾಸ್ ಹುಡುಗ್ರು ಏನ್ ಮಾಡಕತ್ತೈತಿಲ್ರಿ ಡಯಟ್ ಪ್ಲಾನ್. ನಾವು ಯಾವ್ದಾದ್ರು ಎಕ್ಸ್ಪೆನ್ಸಿವ್ ಥಿಂಗ್ ಇದ್ರೆ ನೋಡ್ರಿ, ಆಲ್ಟರ್ನೇಟಿವ್ಸ್ ಹುಡ್ಕೋದು ಜಾಸ್ತಿ. ಅದನ್ನೆಲ್ಲ ನಾನು ನಿಮ್ಗೆ ನೋಟ್ಸ್ ಕೊಡ್ಬೋದು. ಇಫ್ ನೀವೇನಾದ್ರೂ ಇಂಟ್ರೆಸ್ಟೆಡ್ ಆಗಿದ್ರೆ ಮಾತ್ರ. ಸುಮ್ಮನೆ ಆಮೇಲೆ ನೀವು ನನ್ನ ನೋಡಿರೋದು ಇಷ್ಟು ದಿನ ಆಸ್ ಎ ರೈಡರ್ನ ಬಿಟ್ಬಿಟ್ಟು ಲೈಫ್ ಸ್ಟೈಲ್ ವ್ಲಾಗರ್ ತರ ನೋಡಕ್ ಇಷ್ಟಪಟ್ರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹೇಳಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಆದಷ್ಟು ಚೆನ್ನಾಗಿ ವ್ಲಾಗ್ಸ್ ನ ಮಾಡಕ್ ಟ್ರೈ ಮಾಡ್ತೀನಿ. ಅದೇನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಓಕೆ ಫೈನ್, ಇಲ್ಲ ಅಂತಂದ್ರೆ ಸ್ವಲ್ಪ ಸ್ಟಾಪ್ ಮಾಡ್ಬಿಡೋಣ. ಇಟ್ಸ್ ಓಕೆ, ನೋ ಇಶ್ಯೂಸ್. ನನ್ಗೇನು ವ್ಲಾಗ್ಸ್ ಓಡ್ಲೇಬೇಕು ಆ ಥರ ಎಲ್ಲ ಏನೂ ಇಲ್ಲ. ಇವತ್ತು ಈ ವ್ಲಾಗ್ ಮಾಡ್ತಿರೋ ರೀಸನ್ ಹೇಳ್ತಿಲ್ವಾ, ತುಂಬಾ ಜನ ಮೆಸೇಜಸ್ ಹಾಕಿದ್ರ, ಬ್ರೋ ಪ್ಲೀಸ್ ವ್ಲಾಗ್ ಮಾಡಿ, ವಿ ಆರ್ ಮಿಸ್ಸಿಂಗ್ ದಿ ವ್ಲಾಗ್ಸ್. ಎಷ್ಟು ಮೆಸೇಜಸ್ ಐತೆ ಗೊತ್ತಾ ಗೈಸ್. ಅಂಡ್ ಅದರ್ ಥಿಂಗ್, ಅದು ನನಗೆ ಮೋಟಿವೇಶನ್ ಆಗಿ ಮಾಡುತ್ತೆ ಆ ಥರ. ಇವಾಗ ನೋಡ್ರಿ, ನಾನು ಕಿರಣ ಹತ್ರ ಕ್ಯಾಮ್ರಾ ಕಿತ್ಕೊಂಡ್ಬಂದು ಆಲ್ಮೋಸ್ಟ್ 7-8 ದಿವಸ ಆಯ್ತು. ಮತ್ತೆ ಇವಾಗ ನಾನು ಎತ್ತಿದ್ದೀನಿ ಕ್ಯಾಮ್ರಾನ ವ್ಲಾಗ್ ಮಾಡಬೇಕು ಅಂತ. ಇದ್ಯಾವ್ದು ಗುರು, ಎಕ್ಸಾಸ್ಟ್ ಇದ್ರಲ್ಲಿ ನೀರು ಬರ್ತೈತೆ. ಇಟ್ಸ್ ಓಕೆ ಫೈನ್. ಅಂಡ್ ಈ ಬ್ಲಾಗ್ ಓಡೇಬೇಕು ಅಂತ ನನ್ಗೇನಿಲ್ಲ ಗುರು. ನಿಮ್ಗೆ ಇಂಟ್ರೆಸ್ಟೆಡ್ ಆಗಿದ್ರೆ ನೋಡ್ರಿ, ಇಲ್ಲ ಅಂತಂದ್ರೆ ಇಟ್ಸ್ ಓಕೆ ಫೈನ್, ಸ್ಕಿಪ್ ಮಾಡ್ರಿ, ನೋ ಇಶ್ಯೂಸ್, ಏನೂ ಮಾಡೋಕ್ಕಾಗಲ್ಲ. ಅಂಡ್ ಇಂಟ್ರೆಸ್ಟ್ ಆಗಿದ್ದು ನಿಮ್ಗೇನಾದ್ರು ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಶೇರ್ ಮಾಡ್ರಿ. ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ರಿ. ಏನ್ ಗುರು, ಆಲ್ಮೋಸ್ಟ್ ಅಲ್ಲಿ 4300 ಸಬ್ಸ್ಕ್ರೈಬರ್ ಆಗ್ಬಿಟ್ಟವ್ರೆ. ನಾನು ನೋಡಿದಾಗ 3900 ಇತ್ತು. ಐ ಥಿಂಕ್ ನಾನು ಲಾಸ್ಟ್ ಗುರು ಅನ್ಕೊಳ್ರಿ, ಒಂದು 2-3 ಸಬ್ಸ್ಕ್ರೈಬರ್ಸ್ ಕಮ್ಮಿ ಇದ್ರು 4000ಗೆ. ಇವಾಗಂತೂ 4300. ಅದು ವ್ಲಾಗ್ ನ ಮಾಡಿ 100 ಡೇಸ್ ಆದ್ಮೇಲೆ ಮತ್ತೆ 300 ಪೀಪಲ್ ಜಾಸ್ತಿ ಆಗೋದಂದ್ರೆ ಇಟ್ ಇಸ್ ಲೈಕ್ ನೆಕ್ಸ್ಟ್ ಇಂಪಾಸಿಬಲ್. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಲೆವೆಲ್ಗೆಲ್ಲ ಇಷ್ಟು ಚೆನ್ನಾಗಿ ಆಡಿಯನ್ಸ್ ಕನೆಕ್ಟ್ ಆಗ್ತಾವ್ರೆ ಅಂತ. ಹೊಸ ಆಡಿಯನ್ಸ್ ಅಷ್ಟೇ ಗುರು, ತುಂಬಾ ಜನ ಮೆಸೇಜಸ್ ಹಾಕಿದ್ದಾರೆ ನಂಗೆ. ಬ್ರೋ ಯಾಕೆ ಬ್ರೋ ನೀವು ವ್ಲಾಗ್ಸ್ ಮಾಡ್ತಿಲ್ಲ, ನಮ್ಮೇರ ಸರೌಂಡಿಂಗ್ ಇರೋದು ನೀವು, ಎಷ್ಟು ಮೆಸೇಜಸ್ ಗೊತ್ತಾ. ಅಂಡ್ ತುಂಬಾ ಜನ ನಾವು ಮೀಟು ಆಗಿದ್ದೀನಿ ಅದೇ ತರ, ನಮ್ಮೇರ ಸರೌಂಡಿಂಗ್ ಅವ್ರ ಏನ್ ಗುರು. ಆಮೇಲೆ ಇನ್ನದರ್ ಥಿಂಗ್, ಇನ್ನೊಂದ್ ಸ್ವಲ್ಪ ಜನ, ತುಂಬಾ ಜನ ಗುರು ಎಷ್ಟು ಕಡೆಯಿಂದ ಬಂದಿದ್ದಾರೆ ಅಂದ್ರೆ ನೋಡಕ್ಕೆ. ಅಂಡ್ ಗಾಡಿ ವಿಚಾರಕ್ಕೆ ನೋಡಕ್ ಬಂದಿರೋದು. ಬ್ರೋ ನಾನು ಗಾಡಿ ತಗೊಬೇಕಂತ ಇದ್ದೀನಿ ಬ್ರೋ, R15. ನಮ್ ಕಡೆ ಟೆಸ್ಟ್ ರೈಡ್ ಸಮೇತ ಸಿಗಲ್ಲ, ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋದು ನಾವು ಅಂತ ಗುರು. ಅದೊಂಥರ ನೆಕ್ಸ್ಟ್ ಲೆವೆಲ್ ಮೋಟಿವೇಶನ್. ನಾನ್ ಏನ್ ರೆಕಮೆಂಡ್ ಮಾಡ್ತೀನಿ ಅಂತಂದ್ರೆ, ಈ TFT ಮಾಡಲ್ ಮಾತ್ರ ತಗೊಳಕ್ ಹೋಗ್ಬೇಡ್ರಿ. ಅದೊಂದೇ ನಾನು ತುಂಬಾ ಜನ ಕೇಳಿರೋದು. ಯಾಕಂತ ಅಂದ್ರೆ ಆ TFT ಇಶ್ಯೂಸ್ ಸಿಕ್ಕಾಪಟ್ಟೆ ಐತೆ ಗುರು. ಇಫ್ ಇನ್ ಕೇಸ್ ನಾವೇನಾದ್ರೂ ಎಕ್ಸಾಸ್ಟ್ ಆಕ್ಷನ್ ಅಂತ ಹೋದ್ರೆ TFT ವರ್ಕ್ ಆಗಲ್ಲ ಪ್ರಾಪರ್ಲಿ. ಬೆಟರ್ ನಾವು ರೇಸಿಂಗ್ ಬ್ಲೂಗೆ ಹೋಗೋದು ಅಂತ ನನ್ಗನ್ಸುತ್ತೆ. ನನ್ಗೂ ಈಗಲೂ ಅಷ್ಟೇ ಗುರು, ಅದೇ ಫೇವ್ರೇಟ್ ಇದ್ದಿದ್ದು. ತಲೆ ಕಟ್ಕೊಂಡ್ರೆ ಎಲ್ಲ ಬಾಡಿ ಕಿಟ್ ಚೇಂಜ್ ಮಾಡಿಸ್ಕೊಂಡು ಮಾಡ್ಬೋದು, ಬಟ್ ಡಿಸ್ಪ್ಲೇ ಅದೇ ಇರುತ್ತಲ್ಲ. ಇರ್ಲಿ ಬಿಡಿ, ಇಟ್ಸ್ ಓಕೆ ಫೈನ್. ಅಂಡ್ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನೀವೇನಾದ್ರೂ ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ನಿಮ್ಗೆ ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ಸಿಗ್ತೀನಿ. ಟಿಲ್ ದಟ್ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಗೈಸ್.